ರಾಜಕೀಯ ಬಿಟ್ಟರೆ ಜೀವನನೇ ಇಲ್ಲ. ರಾಜಕೀಯದಿಂದ ನೀನು ಬದುಕಿ ಭಂಡಾರ ಮಾಡ್ತಾ ಇದ್ದೆ ಅನ್ನೋದು ಇಡೀ ಮಂಚನಬಾಲೆ ಗ್ರಾಮಸ್ಥರಿಗೆಲ್ಲ ಗೊತ್ತಿದೆ. ಇವತ್ತು ನೀನು ಚುನಾವಣೆಗಾಗಿ ಮಂಚನಬಾಲೆಯಲ್ಲಿ ನೀನು ಏನಾದರೂ ಸದಸ್ಯರಾದರೆ ನಾನು ರಾಜಕೀಯ ಬಿಟ್ಟು ಮನೆಯಲ್ಲಿರ್ತೀನಿ. ನೀನು ಚಾಲೆಂಜ್ ಆದರೆ ನಾವು ಗೆಲ್ಲಿಸಿರ್ತಕ್ಕಂಥ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಇವತ್ತು ನಿಂತ್ಕೋ. ನೀನು ಗೆದ್ದು ಬಿಟ್ಟರೆ ನಾನು ರಾಜಕೀಯ ಬಿಟ್ಟು ಮನೆಯಲ್ಲಿರ್ತೀನಿ. ಬೆಳಿಗ್ಗೆ ಸುಧಾಕರ್ ಬಗ್ಗೆ ಮಾತಾಡ್ತೀಯ, ಸಾಯಂಕಾಲ ಹೋಗಿ MC ಸುಧಾಕರ್ ಮನೆ ಬಾಗಿಲು ಕಾತ್ಕೊಳ್ತೀಯ. ಇದು ನಿನ್ನ ರಾಜಕೀಯ ಚರಿತ್ರೆ. ನಮ್ಮ ರಾಜಕೀಯ ಸ್ಪಷ್ಟವಾಗಿದೆ. ಇವತ್ತು ಬಾ, ನಿನ್ನ ತಾಕತ್ತಿದ್ರೆ ಮೈಲಿ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ನಿನ್ನ ಮೈಲಿ ನಿನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ಯಾವತ್ತು ನೀನು ಹೇಳಿದ್ರೆ ಅವತ್ತು ನಾನು ನಂದಿ ದೇವಸ್ಥಾನಕ್ಕೆ ಬರೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅದೇನು ನೀನು ಕಾಂಪ್ಲೆಕ್ಸ್ ಕಟ್ಟಿದ್ಯಾ, ನೀನು ಏನು 2 ಕಾರುಗಳಿಟ್ಕೊಂಡು ಜೀವನ ಮಾಡ್ತಾಯಿದ್ದೀಯಾ, ಐರಾಮಿ ಜೀವನ ಎಲ್ಲಿಂದ ಬಂತು? ನೀನೇನು ವ್ಯಾಪಾರ ಮಾಡ್ತಾಯಿದ್ದೀಯಾ, ಇಲ್ಲ 10 ಎಕರೆ ಜಮೀನು ಇದೆಯಾ, ಏನು ನಿನ್ನ ವ್ಯವಹಾರ? ನಾನು ವೆಂಕಟನಾಣಪ್ಪ ಅಂತ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಮತ್ತು ಮಂಚನಬಾಲೆ ಮಂಡಲ ಪಂಚಾಯತಿ ಅಧ್ಯಕ್ಷರು. ನಿನ್ನೆ ನಮ್ಮ ಬಗ್ಗೆ ಶ್ರೀಧರ್ ಅನ್ನೋರು ಆರೋಪ ಮಾಡಿದ್ದಾರೆ, ಭ್ರಷ್ಟಾಚಾರ ಪಿತಾಮಹ ಅಂತ. ಶ್ರೀಧರ್ ಅವರು ಏನು ಅಂತ ನನಗೆ ಗೊತ್ತಿದೆ. ಶ್ರೀಧರ್ ಅವರು ಎಲ್ಲಿಂದ ಮಂಚನಬಾಲೆಗೆ ಬಂದರು? ಅವ್ರ ಮಾವನ ಮನೆಯಲ್ಲಿ ನೇರವಾಗಿ ಹೇಳಬೇಕು ಅಂದರೆ ಊಟಕ್ಕಿಲ್ದಿರ ಅವ್ರ ಮಾವನ ಮನೆಗೆ ಇಟ್ಟಕ್ಕೆ ಬಂದರು ಸದಾಶಿವ ರೆಡ್ಡಿ ಅವರು ಅಂತ. ಅವ್ರ ಮನೆಯಲ್ಲಿ ಇದ್ದಂಥವರು ನಾನು ಪ್ರಧಾನ, ಅವ್ರ ಮಾವ ಉಪಪ್ರಧಾನ ಆಗಿದ್ವಿ. ಆವಾಗ ಅವ್ರ ಮನೆಗೆ ಬಂದಂಥ ಶ್ರೀಧರ್ ಏನು ಇಟ್ಟಿಗಿಲ್ದಿರ ಮಾವನ ಮನೆಗೆ ಬಂದಂಥವನು. ತದನಂತರ ಆಟೋ ಓಡಿಸ್ಕೊಂಡು ಚಿಕ್ಕಬಳ್ಳಾಪುರ ಮಂಚನಬಾಲೆಗೆ ಆಟೋ ಓಡಿಸ್ತಾ ಇದ್ದ. ಈ ಹಕ್ಕುಪತ್ರದ ಬಗ್ಗೆ ಮಾತಾಡಿದ್ದಾರೆ. ಹಕ್ಕುಪತ್ರ ನಾನು 2000 ಹಕ್ಕುಪತ್ರ ನಾನು ಮಂಡಲ ವ್ಯಾಪ್ತಿನಲ್ಲೂ ಕೊಟ್ಟಿರೋದು ನಿಜ, ಕೊಟ್ಟಿದ್ದೀನಿ ಆ ಕಾಲದಲ್ಲಿ. ಅದರಲ್ಲಿ 2 ಹಕ್ಕುಪತ್ರ ಇವ್ರ ಮನೆಗೆ ಸೇರಿದೆ. ಇವ್ರ ತಾಯಿ ರತ್ನಮ್ಮ ಅಂತ ದೊಡ್ಡಮ್ಮನು, ಅವ್ರಿಗೊಂದು ಹಕ್ಕುಪತ್ರ. ಅವ್ರ ತಾಯಿ ಗೌರಮ್ಮ ಅಂತ ಅವ್ರಿಗೊಂದು ಹಕ್ಕುಪತ್ರ ಕೊಟ್ಟಿದ್ದೀವಿ. ಅದನ್ನು ಇವರು ಸದಾಶಿವ ರೆಡ್ಡಿಯವರು ಬೇರೆ ಹೋದ್ಮೇಲೆ ಇವನು ಬಾಡಿಗೆ ಮನೆಯಲ್ಲಿದ್ದ. ತದನಂತರ ಒಂದು ನಿವೇಶನ ಅವ್ರ ದೊಡ್ಡಮ್ಮ ರತ್ನಮ್ಮ ಅವರು ಕೊಟ್ಟಿರೋ ನಿವೇಶನವನ್ನು ಡೈರಿ ಹಿಂದ್ಗಡೆ ಇದ್ದಂಥ ನಿವೇಶನವನ್ನು ಮಾರಿ ಇವಾಗ ಏನು ಮನೆ ಕಟ್ಟಿದ್ದಾನೆ ಆ ಮನೆಯಲ್ಲಿ ಆ ಮನೆ ಕಟ್ಟಿರ್ತಕ್ಕಂಥ ಜಾಗ ಅವ್ರ ಸ್ವಂತ ತಾಯಿ ಗೌರಮ್ಮನಿಗೆ ಹಕ್ಕುಪತ್ರ ಅವ್ರ ಮಾವ ಸದಾಶಿವ ರೆಡ್ಡಿ ನನ್ನ ಕೈಯಲ್ಲಿ ಕೊಡಿಸಿರೋದು. ಅದರಲ್ಲಿ ಮನೆ ಕಟ್ಟಿರ್ತಕ್ಕಂಥ ಈ ಶ್ರೀಧರ್ ನನ್ನ ಬಗ್ಗೆ ಮಾತಾಡ್ತಾರೆ. ನಮ್ಮಪ್ಪ ಆ ಕಾಲದಲ್ಲೇ ನಮ್ಮ ಗ್ರಾಮದ ಪಟೇಲರಾಗಿದ್ದರು. ನಮ್ಗೆ ಸುಮಾರು ಎಕರೆ ಜಮೀನಿತ್ತು ಅವತ್ತೂ. ನಾನು ಇವತ್ತಿಗೂ ನಮ್ಮ ತಂದೆ ಕೊಟ್ಟಿರೋ ಜಮೀನು, ನಮ್ಮ ತಂದೆ ಕೊಟ್ಟಿರೋ ಮನೆ ಬಿಟ್ಟೆ ಬೇರೆ ನಾನು ಏನಾದರೂ ಒಂದು ಇಂಚು ಮಾಡೋಕ್ಕೆ ಹೋಗಿಲ್ಲ. ಮಂಡಲದಲ್ಲಿದ್ದಾಗ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದರು. ನಾನು ಮಂಡಲ ಪಂಚಾಯತಿಗೆ ಬಂದಾಗ ಮಂಡಲ ಮೆಂಬರಾಗಿ ಅವಿರೋಧ ಆಯ್ಕೆ, ಮಂಡಲ ಪ್ರಧಾನ ಆದಾಗ ಕಾಂಗ್ರೆಸ್ನವ್ರು 12, ನಾವು ಜನತಾ ಪಕ್ಷದವ್ರು 12 ಜನ ಇದ್ವಿ. ಆಗಲೂ ಕೂಡ ಕಾಂಗ್ರೆಸ್ನವರು ಅರ್ಜಿ ಹಾಕದೆ ಗೌರವವಾಗಿ ನನ್ನ ಪ್ರಧಾನಿ ಅವಿರೋಧವಾಗಿ ಮಾಡಿರ್ತಕ್ಕಂಥ ಸತ್ಯ ಮಂಚನಬಾಲೆ ಮಂಡಲ ಪಂಚಾಯತಿನಲ್ಲಿದೆ. ಆ ಥರ ಗೌರವದಿಂದ ನಾವು ಅದು ರಾಜಕೀಯಕ್ಕೆ ಬಂದಂಥವು. ನೀನು ರಾಜಕೀಯಕ್ಕೆ ಬಂದ ಮೇಲೆ ಏನು ಮಾಡಿದ್ಯಾ? ತದನಂತರ ಒಂದು ಸಲ ಸೋತೆ, ಆಮೇಲೆ ನಿಮ್ಮ ಮಾವನ್ನ ನಮ್ಮ ಜೊತೆ ಬಂದು ಒಂದು ಸಲ ಗೆದ್ದಿದ್ದಿ. ತದನಂತರ ನೀನು ಮೊನ್ನೆ ಎಲೆಕ್ಷನ್ನಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ನಿನ್ನನ್ನು ಸೋಲಿಸಿದ್ವಿ ನಾವು. ಲಿಂಗಾಯತರ ಅಂತ ಬಸವರಾಜನ್ನವ್ರು ಹಾಕಿ ನಾನೇ ಅವರನ್ನು ಸೋಲಿಸಿದೆ. ತದನಂತರ ಕಾಂಗ್ರೆಸ್ನಲ್ಲಿ ಅವ್ರ ಹೆಂಗಸರಿಗೆ ಏನು ತಾಲೂಕು ಪಂಚಾಯಿತಿ ಟಿಕೆಟ್ ಕೊಟ್ಟರು ಅವರನ್ನು ಕೂಡ ಸೋಲಿಸೋದಕ್ಕೆ ಮಧು ಅವ್ರ ತಾಯಿಯಾದ ನಾಗಮಣಿ ಅನ್ನೋರನ್ನ ಹಾಕ್ಸಿ ಜನತಾದಳದಲ್ಲೇ ಮತ್ತೆ ನಿನ್ನನ್ನು ಕಾಂಗ್ರೆಸ್ನಲ್ಲಿ ನಾವು ಸೋಲಿಸಿದ್ದೇವೆ, ಜನತಾದಳವನ್ನು ಗೆಲ್ಲಿಸಿದ್ದೇವೆ. ನೀನು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀಯ. ಇವತ್ತು ನನಗೆ ಮಾಡಿರ್ತಕ್ಕಂಥ ಜಮೀನು, ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಜಮೀನು ಮನೆ ಬಿಟ್ಟರೆ ಇಲ್ಲ, ನಿನಗೆ ಯಾವುದೇ ಆಧಾರ ಇಲ್ಲ. ಇವತ್ತು ಏನು ನೀನು ಮಂಚನಬಾಲೆಯಲ್ಲಿ ಅದೇನು ನೀನು ಕಾಂಪ್ಲೆಕ್ಸ್ ಕಟ್ಟಿದ್ಯಾ, ನೀನು ಏನು 2 ಕಾರುಗಳಿಟ್ಕೊಂಡು ಜೀವನ ಮಾಡ್ತಾಯಿದ್ದೀಯಾ, ಐರಾಮಿ ಜೀವನ ಎಲ್ಲಿಂದ ಬಂತು? ನೀನೇನು ವ್ಯಾಪಾರ ಮಾಡ್ತಾಯಿದ್ದೀಯಾ, ಇಲ್ಲ 10 ಎಕರೆ ಜಮೀನು ಇದೆಯಾ, ಏನು ನಿನ್ನ ವ್ಯವಹಾರ? ನಮಗೆ ಇವತ್ತಿಗೂ ಕೂಡ ನಾನು ಒಂದು ಮೋಟ್ರ್ ಬೈಕಲ್ಲಿ ಓಡಾಡ್ತಾ ಇದ್ದೇನೆ. ಏನು ಐಷಾರಾಮಿ ಕಾರ್ ದೇಕ್ಲೋ ಇಟ್ಕೊಂಡಿಲ್ಲ. ನೀವು ಇವತ್ತಿನ ನಡೆಸ್ಬೇಕಾದ್ರೆ ಏನು ಕಾರಣ? ನೀನು ಇವತ್ತು ಹೇಳ್ತೀಯೇನು ನಾನು ಭ್ರಷ್ಟಾಚಾರ ಅಂತ. 13ರಲ್ಲಿ ಸುಧಾಕರ್ ನಿಂತಾಗ ನೀನು ಕಾಂಗ್ರೆಸ್ನಲ್ಲಿ ಇದ್ದು ಜನತಾದಳ ನಮ್ಮ ಜೊತೆಯಲ್ಲಿ ಬಚ್ಚೇಗೌಡರು ಮಾಡಿದೆ. ಆವತ್ತು ನೀನು ಸುಧಾಕರ್ ಬಗ್ಗೆ ಏನು ಮಾತಾಡಿದ್ದೆ ಅಂದರೆ ನಾನು ಹೇಳಬೇಕಾದ್ರೆ ನೀನು ನಂದಿ ದೇವಸ್ಥಾನಕ್ಕೂ ಬಾ, ನಂದಿ ದೇವಸ್ಥಾನ ಸತ್ಯ ಹೇಳ್ತೀನಿ. ನಾನು ಆ ಮಾತು ಹೇಳಿಲ್ಲ ಅಂತ ನೀನು ಹೇಳು. ಯಾವತ್ತು ನೀನು ಹೇಳಿದ್ರೆ ಅವತ್ತು ನಾನು ನಂದಿ ದೇವಸ್ಥಾನಕ್ಕೆ ಬರೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇವತ್ತು ನೀನು ಮೊನ್ನೆ
ನಾವು ಗೆಲ್ಲಿಸಿದ ಮೇಲೆ ಸುಧಾಕರ್ನ ನನ್ನ ಇಬ್ಬರನ್ನ ಒಂದು ಮಾಡಿದ ಮೇಲೆ ಇವನು ಮೊನ್ನೆ ಪಂಚಾಯತಿನಲ್ಲಿ ಅವ್ರ ಮಾವ ನಾನು ಒಂದೋಟು ಕೇಳಿ 4 ಜನ ಇದ್ದಂಥ ಸದಸ್ಯರಲ್ಲಿ ಒಬ್ಬರನ್ನು ಗೆಲ್ಲಿಸಿದ್ದು. ನೀನು ಚೇರ್ಮನ್ ಮಾಡುವಾಗ 1 ತಿಂಗಳು ಮೊದಲು ಮೆಂಬರ್ಗಳನ್ನು ಎತ್ಕೊಂಡೋದೆ. ನೀನು ಅಧ್ಯಕ್ಷರಾಗಿ ಬಂದ ಮೇಲೆ ನೀನೊಂದು ಮೀಟಿಂಗ್ ಮಾಡಿದ್ಯಾ? 9 ಜನ ಸದಸ್ಯರು ನಿನಗೆ ವೋಟ್ ಮಾಡಿದ್ರು. ಯಾಕೆ ನೀನೊಂದು ಮೀಟಿಂಗ್ ಮಾಡೋಕ್ಕಾಗಲಿಲ್ಲ? 6 ತಿಂಗಳಾದರೂ ಒಂದು ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ಭ್ರಷ್ಟಾಚಾರ ಯಾರ್ದು? ಆಮೇಲೆ ಸುಧಾಕರ್ ಅವರು ಮಾತಾಡಿದ ಮೇಲೆ ಒಂದು ಮೀಟಿಂಗ್ಗೆ ನಾವು ಮೆಂಬರ್ಗಳನ್ನು ಕಳಿಸಿದ್ರು. ತದನಂತರ ನಿನಗೆ ವೋಟ್ ಹಾಕಿದ್ದಂಥ 5 ಜನ ಮೆಂಬರ್ಗಳು ಬಂದು ಅವಿಶ್ವಾಸದಿಂದ ನಿಲ್ಲಿಸಿದರು. ನೀನು ಅದನ್ನು ಫೇಸ್ ಮಾಡೋಕ್ಕೂ ಆಗಲಿಲ್ಲ. ಊರು ಬಿಟ್ಟು ಬೇರೆ ಕಡೆ ಹೋದೆ. ಎಲ್ಲ ನನಗೆ ರಾಜಕೀಯ ಬೇಡ, ನಾನೆಲ್ಲ ಹೋಗಿ ಜಮೀನು ಮಾಡ್ತಾಯಿದ್ದೀನಿ, ಇದು ಲೀಸಿಗೆ ತಗೊಂಡು ಅಂತ. ಇವತ್ತು ನೀನು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀಯ. ಇದು ನೇರವಾಗಿ ಹೇಳು. ನಿನ್ನ ಭ್ರಷ್ಟಾಚಾರ ಬಗ್ಗೆ ಹೇಳಬೇಕಾದ್ರೆ ನಂದು ಭ್ರಷ್ಟಾಚಾರ ಇದ್ದರೆ ನಾನು ಬೈರೇಗೌಡರ ಹತ್ರ ಬೈರೇಗೌಡರ ಕಾಲದಿಂದ, ಕೃಷ್ಣಾರೆಡ್ಡಿ ಕಾಲದಿಂದ, ಕೆ ಮುನಿಯಪ್ಪನವರು, ಪಿಳ್ಳಪ್ಪನವರು, ದೇವೇಗೌಡರ ಹತ್ರ ಕೂಡ ಇದ್ದೀನಿ. ಎಲ್ಲಾದರೂ ಯಾರ್ದಾದ್ರೂ ಒಂದು ನಾನು ಲೆಟ್ರ್ ಡಿಸ್ಕೊಂಡು ಏನಾದರೂ ಕೆಲಸ ಭ್ರಷ್ಟಾಚಾರ ಆಗಲಿ ಟ್ರಾನ್ಸ್ಫರ್ ಆಗಿ ಮಾಡಿದರೆ ಅದನ್ನು ತೋರಿಸೋ, ನಾನು ಒಪ್ಕೊತೀನಿ. ಇಲ್ಲ ನೀನು ವೀರಪ್ಪ ಮೊಯ್ಲಿ ಹತ್ರ ನೀನು ಏಜೆಂಟಾಗಿ ಕೆಲಸ ಮಾಡಿ ಎಷ್ಟು ನೀನು ಲೆಟ್ರ್ಗಳನ್ನು ತೆಗೆದುಕೊಂಡಿದ್ಯಾ, ಎಲ್ಲೆಲ್ಲಿ ಟ್ರಾನ್ಸ್ಫರ್ಗಳು ಮಾಡಿಸಿದ್ಯಾ, ಲಾಸ್ಟ್ನಲ್ಲಿ ವೀರಪ್ಪ ಮೊಯ್ಲಿಗೆ ನೀನು ಏನು ಕೆಲಸ ಕೊಟ್ಟಿದ್ಯಾ, ನೀನು ಎಲೆಕ್ಷನ್ ಏಜೆಂಟಾಗಿ ನೀನು ಏನು ಬುಚ್ಚೇಗೌಡ್ರಿಗೆ ಕೆಲಸ ಮಾಡಿ ಲಾಸ್ಟ್ಗೆ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ ಆದಂಥ ಶಾರದಾ ಪ್ರಿಂಟಿಂಗ್ ಪ್ರೆಸ್ ಸೂರಿ, ಇಲ್ಲಿ ನಂದಿ ಪ್ರಿಂಟಿಂಗ್ ಪ್ರೆಸ್ ನಮ್ಮ ಸೋಮಶೇಖರ್ ಅವರಿಗೆ ಅದು ಕೊಡಬೇಕಂತ ಹಣ ಕೊಡೋಕ್ಕಾಗದೆ ಲಾಸ್ಟಿಗೆ ಫೋನ್ಗಳು ಎತ್ತಿದ್ದೀರ. ಇವರೆಲ್ಲ ಮೈಲಿ ಹತ್ರ ಹೋಗಿ ಮೈಲಿ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ ನೀನು. ಯಾಕಂದ್ರೆ ಅವ್ರು ಕೊಟ್ಟಂಥ ದುಡ್ಡನ್ನು ನೀನು ಹಾಕ್ಕೊಂಡು ಇವ್ರಿಗೆಲ್ಲ ಮೋಸ ಮಾಡಿದ್ದೆ. ಇವತ್ತು ಬಾ, ನಿನ್ನ ತಾಕತ್ತಿದ್ದರೆ ಮೈಲಿ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ನಿನ್ನ ಮೈಲಿ ನಿನ್ನ ಬಗ್ಗೆ ಏನು ಹೇಳ್ತಾರೆ ಅಂತ. ನನ್ನ ಬಗ್ಗೆ ಹೇಳೋರು ಯಾರಾದರೂ ಇದ್ದರೆ ನೀನು ಕರಿ, ನಾನು ಬರ್ತೀನಿ. ನೀನು ಸುಧಾಕರ್ ಬಗ್ಗೆ ನಾನೇನು ಮಾತಾಡಿಲ್ಲ. ಕೇಶವರೆಡ್ಡಿ ಬಗ್ಗೆನೂ ನಾನು ಮಾತಾಡಿಲ್ಲ. ಕೇಶವರೆಡ್ಡಿ ನಾವು 40 ವರ್ಷದಿಂದ ಜೊತೆಯಲ್ಲಿದ್ದಂಥವ್ರು. ಆನಂತರ ರಾಜಕೀಯ ಅವ್ರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆಯಿತು, ನಾನು ಬೇರೆ ಬಂದಿದ್ದೀನಿ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಇಲ್ಲ, ಏನಾದರೂ ಅವರಿಂದ ಏನೋ ಪಡೆದಿದ್ದೀನಿ ಅಂತ ಅವ್ರ ಕಡೆಯಲ್ಲಿ ಕೊಟ್ಟಂಥ ಏನು ಮಾವು ಅಭಿವೃದ್ಧಿಗೆ ನಿದರ್ಶಕರನ್ನಾಗಿ ಮಾಡಿದ್ರು ನನಗೆ ಬೇಡ ಅಂತ ತಿರಸ್ಕಾರ ಮಾಡಿದ್ದೀನಿ. ಇಲ್ಲ ಯಾರ ಹತ್ರ ಆದರೂ ಸುಧಾಕರ್ ಹತ್ರ ಆಗಲಿ ಅವರಪ್ಪನ ನಾನೇನೋ ದುಡ್ಡು ಕಾಸು ತಗೊಂಡಿದ್ರೆ ಕೇಳಿ. ಚುನಾವಣೆ ಸಂದರ್ಭ ಬಂದಾಗ ನಿನ್ನ ಮನೆಯಲ್ಲಿ ಅವರು ಕೊಟ್ಟಂಥ ದುಡ್ಡನ್ನು ಬೀರುನಲ್ಲಿ ಇಟ್ಕೊತಾ ಇದ್ದೆ ಹೊರತು ನಾನು ಯಾವತ್ತೂ ಆ ದುಡ್ಡನ್ನು ಎತ್ಕೊಂಡು ನಮ್ಮ ಮನೆಯಲ್ಲಿ ಇಟ್ಕೊಂಡಿರಲಿಲ್ಲ. ಎಷ್ಟು ಹಂಚ್ತಾ ಇದ್ದೀಯೋ ಬಿಡ್ತಾ ಇದೆಯೋ ಅದೆಲ್ಲ ಡಾಕ್ಟರ್ ಸುಧಾಕರ್ಗೆ ಗೊತ್ತಿದೆ. ಇವತ್ತು ಸುಧಾಕರ್ ಮೆಪ್ಸೋದಕ್ಕೆ ಮಾತ್ರ ಇಲ್ಲಿ ಮಾತಾಡ್ತೀಯಾ. ನೆನ್ನೆ ಬೆಳಿಗ್ಗೆ ಹೋಗಿ ನೀನು MC ಸುಧಾಕರ್ ಮನೆ ಬಾಕ್ಲಲ್ಲಿ ನಿಂತಿದ್ದೀಯ. ರಾಜಕೀಯ ಮಾತಾಡೋ ಶಕ್ತಿ ನಿನಗೇನು ನಿನಗೆ ಮಾನ ಮರ್ಯಾದೆ ಇದ್ದರೆ ಈ ಕೆಲಸ ಮಾಡ್ತೀಯ. ಇವತ್ತು ಕಾಂಗ್ರೆಸ್ನವರು ನಾನು ಬಂಡಾಯವಾಗಿ ಹಾಕಿದಾಗ ನನಗೆ ಸಹಕಾರ ಕೊಟ್ಟಿದ್ದಾರೆ. ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಬೊಚ್ಚೇಗೌಡರು ಇರ್ಬೋದು, ಕೇಶವರೆಡ್ಡಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ಬೋದು, ಸಹಕಾರ ಕೊಟ್ಟಿದ್ದಾರೆ. ನನಗೆ ಅವ್ರು ಗೆಲ್ಲೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಿವಾನಂದ ಅವರಲ್ಲಿ ಸೋತರೂ ಕೂಡ ಅಂತರದಿಂದ ಏನು ಸೋತಿಲ್ಲ, ಕೆಲವು ಮತಗಳಲ್ಲಿ ಸೋತಿದ್ದೀನಿ. ಅದು ಕೂಡ ಡಾಕ್ಟರ್ ಸುಧಾಕರ್ ಬೆಳಿಗ್ಗೆ ಫೋನ್ ಮಾಡಿ ಅವ್ರಿಗೆಲ್ಲ ಹೇಳ್ತಾ ಇದ್ದರೆ ನನಗೆ ಗೆಲ್ತಾ ಇದ್ದೆ. ಸೋತ್ರೆ ನನಗೆ ಚಿಂತೆ ಏನಿಲ್ಲ. ಆದರೂ ಕೂಡ ನಾವು ಇವತ್ತು ಕೂಡ ನಾನು ಇನ್ನೂ ಅವ್ರ ಪ್ರೀತಿ ವಿಶ್ವಾಸದಿಂದ ನಾಮಿನೇಷನ್ನು ಮಾಡಿದ್ದಾರೆ. ನಾನು ಇನ್ನೂ ಕಾಂಗ್ರೆಸ್ಗೂ ಹೋಗಲಿಲ್ಲ, ಯಾರ ಮನೆಗೂ ಹೋಗಲಿಲ್ಲ. ನೀನು ಆವಾಗಲೇ ಬೆಳಿಗ್ಗೆ ಸುಧಾಕರ್ ಬಗ್ಗೆ ಮಾತಾಡ್ತೀಯ, ಸಾಯಂಕಾಲ ಹೋಗಿ MC ಸುಧಾಕರ್ ಮನೆ ಬಾಗಿಲು ಕಾತ್ಕೊಳ್ತೀಯ. ಇದು ನಿನ್ನ ರಾಜಕೀಯ ಚರಿತ್ರೆ. ನಮ್ಮ ರಾಜಕೀಯ ಸ್ಪಷ್ಟವಾಗಿದೆ. ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಯಾವತ್ತೂ ಇಲ್ಲ. ಈ ನಿನ್ನಂಗೆ ಇವತ್ತು ನಿನಗೆ ಯಾವುದು ಜಮೀನು ವ್ಯವಹಾರ ಇಲ್ಲದೇನೆ ಅಷ್ಟೊಂದು ಐರಾಮಿ ಜೀವನ ಹೇಗೆ ಮಾಡ್ತಾಯಿದೆಯಾ ಅದಕ್ಕೊಂದು ಉತ್ತರ ಕೊಟ್ಟುಬಿಡಿ. ಅಕ್ಕಪತ್ರಗಳ ಕರ್ನಾಟಕದಲ್ಲಿ ಇಲ್ಲ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಟ್ಟಿದ್ದೀನಿ. ಯಾವ ಕೋರ್ಟ್ನಲ್ಲೂ ಒಂದು ಅಕ್ಕಪತ್ರವನ್ನು ರಿಜೆಕ್ಟ್ ಮಾಡಿಲ್ಲ. ಎಲ್ಲ ಜನಗಳಿಗೆ ನಾನು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿದ್ದೇನೆ. ಆವತ್ತು ನನ್ನ ಮಂಡಲದಲ್ಲಿದ್ದಂಥ ಸದಸ್ಯನ ಯಾರೇ ಕೇಳಿದ್ರು ಕೂಡ ವೆಂಕಟನಾರಾಯಣಪ್ಪನವ್ರು ಪ್ರಧಾನರು ಹೇಗೆ ಅಂತ ಕೇಳ್ತೀವಿ. ಇವತ್ತು ಜನ ಹೇಳ್ತಾರೆ, ನಿನ್ನ ಜೊತೆಯಲ್ಲಿ ಮೆಂಬರ್ಗಳಿದ್ದಂಥವರು, ನಿನ್ನ ಜೊತೆಯಲ್ಲಿ ತಿಂಗಳು ಟೂರ್ ಮಾಡಿದಂಥವರು ಇವತ್ತು ಬಾ ಕೇಳೋಣ, ಅವ್ರ ಕೈಯಲ್ಲೇ ಹೇಳಿಸ್ತೀನಿ ಭ್ರಷ್ಟಾಚಾರ ಏನು ಅನ್ನೋದು ಬೇಕಾದರೆ ನೋಡು. ಇದನ್ನೆಲ್ಲ ಬಿಟ್ಟು ನಿನ್ನ ರಾಜಕೀಯ ಇದ್ದರೆ ಮಾಡ್ಕೋ. ಆರೋಪ ಮಾಡೋದು ನೀನು ಹೆಚ್ಚಲ್ಲ. ಯಾಕಂದರೆ ನಿನ್ನ ಜೀವನ ಚರಿತ್ರೆ ಏನು ಅಂತ ನೀನು ತಿಳ್ಕೊ. ಫಸ್ಟು ನೀನು ಎಲ್ಲಿಂದ ಬಂದೆ, ಏನಾಗಿದ್ದೀಯಾ, ಇವತ್ತು ನಿನ್ನ ಪರಿಸ್ಥಿತಿ ಏನು, ಹೆಂಗೆ ಬಂತು ಅದನ್ನು ನೀನು ತಿಳ್ಕೊಳ್ಳಯ್ಯ. ನಿನ್ನ ಬೆನ್ನು ನೀನು ನೋಡ್ಕೊ. ನನ್ನ ಬೆನ್ನನ್ನು ಯಾಕೆ ನೋಡೋಕೆ ಬರ್ತೀನಿ? ನನ್ನ ಬೆನ್ನಲ್ಲೇನೂ ಇಲ್ಲ.
ನಮ್ಮಪ್ಪ ಕೊಟ್ಟಿರೋ ಜಮೀನು, ನಮ್ಮಪ್ಪ ಕೊಟ್ಟಿರೋ ಮನೆ, ಅಷ್ಟರಲ್ಲಿದ್ದೀನಿ. ನಾನು ರಾಜಕೀಯದಲ್ಲಿ ಯಾವತ್ತೂ ಏನೂ ಮಾಡೋಕ್ಕೆ ಹೋಗಿಲ್ಲ, ಮಾಡಿಲ್ಲ. ನಿನಗೆ ರಾಜಕೀಯ ಬಿಟ್ಟರೆ ಜೀವನನೇ ಇಲ್ಲ, ರಾಜಕೀಯದಿಂದ ನೀನು ಬದುಕಿ ಭಂಡಾರ ಮಾಡ್ತಾ ಇದ್ದೆ ಅನ್ನೋದು ಇಡೀ ಮಂಚನಬಾಲೆ ಗ್ರಾಮಸ್ಥರಿಗೆಲ್ಲ ಗೊತ್ತಿದೆ. ಇವತ್ತು ನೀನು ಚುನಾವಣೆಗಾಗಿ ಮಂಚನಬಾಲೆಯಲ್ಲಿ ನೀನು ಏನಾದರೂ ಸದಸ್ಯರಾದರೆ ನಾನು ರಾಜಕೀಯ ಬಿಟ್ಟು ಮನೆಯಲ್ಲಿರ್ತೀನಿ. ನೀನು ಚಾಲೆಂಜ್ ಆದರೆ ನಾವು ಗೆಲ್ಲಿಸಿರ್ತಕ್ಕಂಥ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಇವತ್ತು ನಿಂತ್ಕೋ. ನೀನು ಗೆದ್ದು ಬಿಟ್ಟರೆ ನಾನು ರಾಜಕೀಯ ಬಿಟ್ಟು ಮನೆಯಲ್ಲಿರ್ತೀನಿ. ನೀನು ಸೋತ್ರೆ ನೀನು ಮನೆಯಲ್ಲಿರ್ತೀನಿ ಅನ್ನೋದು ನೋಡ್ಕೊ, ಮನೆಯಲ್ಲಿರೋದು ನೋಡ್ಕೊ.